ಜಗವನೆಲ್ಲ ಮೋಹದಿಂದಲೂ ನಡೆದಿ ಬೋಧಿಸುತ್ತ ಜನರ ವೇದಾಮತಿ ಕೆಳಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ಗುಣಮರ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಭದ್ರ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಕೈದ ಶ್ರೀ ಜಡಿಸಿದ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರುವವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकस्ततं तत्तोपदेशकर्तारं नत्वा भक्तिपुरस्सरम् जगदादि जगद्गुरु सिद्धारूढ़ महास्वामिಗಳ ಶ್ರೀಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 6ನೆಯ ಸಂಧಿ ಗುರು ಶಿಷ್ಯಾದಿ ಲಕ್ಷಣದ 2ನೆಯ ಸೂತ್ರದ 3ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದ ಸಂಧಿಯ 1ನೇ ಸೂತ್ರದಲ್ಲಿ ತಮೋ ಗುಣದ ಗುರುವಿನ ಲಕ್ಷಣ, ರಾಜಸ ಗುರುವಿನ ಲಕ್ಷಣ, ಸಾತ್ವಿಕ ಗುಣದ ಸದ್ಗುರುವಿನ ಲಕ್ಷಣವನ್ನು ಹೇಳಿ 2ನೇ ಸೂತ್ರದಲ್ಲಿ
ಸೂಚಕ ವಾಚಕ ಕಾರಕ ಎನ್ನುವ ಗುರುಗಳು ಇರುವರು. ಅವರ ಅಂದವನು ಹೇಳುವನು ಕೇಳು ಅಂತ ಹೇಳಿ ಈ ಒಂದು ವಾಚಕ ಗುರುವಿನ ಲಕ್ಷಣವನ್ನು ಈ ಮೂರನೇ ನುಡಿಯಲ್ಲಿ ಬೋಧ ಮಾಡುವರಾರ. ಆ ವಾಚಕ ಗುರು ಏನು ಮಾಡುತ್ತಾನೆ ಅಂತ ನಿನ್ನೆ ದಿವಸ ಹೇಳಿ, ಮೂರನೇ ನುಡಿಯಲ್ಲಿ ಕಾರಕ ಗುರುವಿನ ಲಕ್ಷಣವನ್ನು ಆಧಾರವಾಗಿಟ್ಟುಕೊಂಡು ಕೇವಲ ಆತ ಸಾರಸಮುಖಿಯೇ ವಿಚಾರಿತವಿದು ನೀನೇ, ಪಾರಮಾರ್ಥಿಕ ನಿಷ್ಕ್ರಿಯ ಆತ್ಮಕ ಸಾರತರ ಬ್ರಹ್ಮವೆಂದು ಬೋಧಿಸುವನೇ ಕಾರಕ ಗುರುವೆಂದು ತಿಳಿ ನೀನು. ಈತ ಕೇವಲ ನಿಷ್ಕ್ರಿಯ ಅಂತ, ಯಾವುದು ಕ್ರಿಯೆಯನ್ನ ಮಾಡದೆ ಎಲ್ಲ ಕ್ರಿಯಾ ಕರ್ಮಗಳಿಗೆ ಆಶ್ರಯಪದನಾಗಿ, ಎಲ್ಲ ಕ್ರಿಯೆಗಳಿಗೆ ಸಾಕ್ಷಿಕನಾಗಿ, ಎಲ್ಲವನ್ನ ಅರಿಯುವಂತ ಪರಬ್ರಹ್ಮ ನೀನೇ ಇದ್ದಿ. ಆ ಪರಬ್ರಹ್ಮದಲ್ಲಿ ನಾನೇ ಇದ್ದೇನೆ ಎನ್ನುವ ನಿಶ್ಚಯವನ್ನು ಉಂಟು ಮಾಡುವನೇ ಕಾರಕ ಗುರುವೆಂದು. ಆತ ಏನು ಮಾಡ್ತಾನಂದ್ರೆ, ನೀನು ವಿಚಾರವನ್ನ ಮಾಡಿ ನೋಡಿ ಆ ಬ್ರಹ್ಮನ ಲಕ್ಷಣವನ್ನ ನೀನು ಹಿಂದೆ ಹೇಳಿದ ಪ್ರಕಾರ ಆ ಬ್ರಹ್ಮ ಯಾವಾಗಲೂ ತ್ರಿಕಾಲ ಆಬಾಧಿತವಾದದ್ದು. ಅಂದರೆ ಭೂತ ಭವಿಷ್ಯತ್ ವರ್ತಮಾನ ಕಾಲ ನಾಶವಾದರೂ ನೀನು ನಾಶವಾಗದೆ ಇರುವವನು ಅಂತ ಒಂದು. ಒಳಗಡೆ ಹೋಗಿ ನೋಡು, ಮೂರು ಕಾಲ ಅವಲ್ಲ. ಜಾಗ್ರದ ಕಾಲ ಉಂಟು, ಸ್ವಪ್ನದ ಕಾಲ ಉಂಟು, ಸುಸುಪ್ತಿಯ ಕಾಲ ಉಂಟು. ಇವು ಮೂರು ಒಂದರೊಳಗೆ ಒಂದಿಲ್ಲ. ಇವು ಬದಲಾವಣೆ ಆದರೂ ಕೂಡ ನೀನು ಬದಲಾವಣೆ ಆಗದೆ ಇವು ಮೂರು ಶರೀರದಲ್ಲಿ ಅವಸ್ಥೆಯಲ್ಲಿ ನಡೆಯುವಂಥ ಎಲ್ಲ ಕ್ರಿಯೆಗಳನ್ನು ತಿಳಿಯೋನು ನೀನು. ಕ್ರಿಯೆ ಮಾಡೋನಲ್ಲ, ಕ್ರಿಯೆಯನ್ನು ತಿಳಿತಿದ್ದೀನಿ. ಹಾಗಾಗಿ ನಾಶರಹಿತ ನಿಷ್ಕ್ರಿಯ ಆತ್ಮಕ ಅಂದರೆ ಯಾವುದೇ ಕ್ರಿಯೆಯನ್ನು ಮಾಡದೆ ವರ್ತಮಾನ ಕಾಲ ಹೋಗಿ ಭವಿಷ್ಯತ್ ಬಂದಂಗ ನೀನು ಹೋಗೋನಲ್ಲ, ಬರೋನಲ್ಲ. ಜಾಗೃತ ಕಾಲ, ಸ್ವಪ್ನ ಕಾಲ, ಸುಸುಪ್ತಿ ಕಾಲ ಹೋದಂಗ ನೀನು ಹೋಗೋನಲ್ಲ, ನೀ ಬರೋನಲ್ಲ. ಅದಕ್ಕಾಗಿ ಗಮನ ಆಗಮನ ರಹಿತವಾಗಿರುವನೇ ಪರಬ್ರಹ್ಮ. ಬ್ರಹ್ಮನ ಲಕ್ಷಣವನ್ನು ತಿಳಿನಿ ಮೊದಲು. ಅದನ್ನ ಬಿಟ್ಟು ನಾಶವಾಗುವಂತ ಈ ದೇಶವನ್ನು ತಿಳಿದ್ರೆ ಪ್ರಯೋಜನ ಇಲ್ಲ. ನಾಶವಾಗುವ ದೇಶದಲ್ಲಿ ನಾಶವಾಗದೇ ಇರುವ ಈಶಾನ. ಈಶ ಅಂದ್ರೆ ಪರಮಾತ್ಮ. ಪರಮಾತ್ಮ ಹೇಗಾದಂದ್ರೆ ಮತ್ತೆ ಹಿಂದೆಲ್ಲ ಕೇಳಿರಲ್ಲ. ಅದನ್ನ ಸ್ವಲ್ಪ ಸ್ವಲ್ಪ ನೆನಪು ಮಾಡ್ತಾರೆ ಶಿಷ್ಯನಿಗೆ. ಇಲ್ಲಿ ಹಿಂದೆ ನೀವು ತಿಳ್ಕೊಂಡಿದ್ದಲ್ಲ, ಅದು ಯಾವಾಗಲೂ ನೀನು ಸದಾಕಾಲ ವಿಚಾರವನ್ನು ಮಾಡು. ಒಂದು ಕಾಲದಲ್ಲಿ ಹೇಳಿಲ್ಲ. ಅದಕ್ಕೆ ಮಹಾತ್ಮರು ಎಚ್ಚರವಾದ ನಂತರ ಎಚ್ಚರ ತಪ್ಪುವವರೆಗೂ, ಅಂದರೆ ಎದ್ದ ಮೇಲೆ ಮಲಗುವ ಪರ್ಯಂತರವಾಗಿ, ಹುಟ್ಟಿದ ಮೇಲೆ ಸಾಯುವ ಕಾಲದವರೆಗೂ ಸದಾಕಾಲ ತಿಳಿಯುವುದು ಯಾವುದು ಅಂದರೆ ನಿನ್ನ ಸ್ವರೂಪವನ್ನು ತಿಳಿ ಅಂದರು. ಸ್ವರೂಪವನ್ನು ತಿಳಿ.
ಇದು ಅನುಭವಕ್ಕೆ ಬಂದಿಲ್ಲೇನು? ಅನುಭವಕ್ಕೆ ಬಂದದಲ್ಲ ಈಗ. ಆದರೆ ಅದರ ಆಕಾರ ಯಾಕೆ ನಮಗೆ ಇನ್ನೂ ನಿಶ್ಚಯ ಆಗಿ ಕಾಣೋದಿಲ್ಲ ಅಂದರೆ, ಅದು ಭ್ರಮೆ ಆಕಾರ ಹೋಗಬೇಕಾದ್ರೆ ಬ್ರಹ್ಮ ಆಕಾರ ವೃತ್ತಿ ಯಾರಿಗೆ ಬರುತ್ತದೆಯೋ ಅವರಿಗೆ ಮಾತ್ರ ಜಗತ್ತು ಖುಷಿ. ಸುಳ್ಳು ಯಾವಾಗ ಕಾಣ್ತದೆ ಜಗತ್ತು ಅಂದರೆ, ಸ್ವಪ್ನ ಎಚ್ಚರ ಆದ್ಮೇಲೆ ಸುಳ್ಳದು ಏನು ಸ್ವಪ್ನದಾಗ ಸುಳ್ಳಾದದು? ಸ್ವಪ್ನದ ಏನು ಬಂಧಗಳವ, ಸುಖ ದುಃಖ ಅವ, ಆ ಎಲ್ಲ ಬಂಧಗಳು ಎಚ್ಚರ ಆದ ನಂತರ ಸುಳ್ಳಾಯ್ತಿಲ್ಲ. ಅದರಂತೆ ನೀನು ಶಾಸ್ತ್ರಗಳನ್ನು ಗುರುಮುಖದಿಂದ ವಿಚಾರ ಮಾಡಿ ಆ ವಿಚಾರದಂತೆ ವೃತ್ತಿಯ ಜಾಗ್ರಾವಸ್ಥೆ ಹೊರಜಾಗ್ರ ಅದು ಯಾವಾಗ ಬರ್ತದ ವೃತ್ತಿ ಆವತ್ತು ಸುಳ್ಳಾಗ್ತದೆ. ಇದು ಸಾಯಂಕಾಲ ಶಾಸ್ತ್ರ ಕೇಳೋದು ಮುಂಜಾನೆ ಜಗತ್ತು ಕಾಣ್ತದಲ್ರಿ, ಹೆಂಗ ಸುಳ್ಳು ಅನ್ಬೇಕಂದ್ರೆ ಸುಳ್ಳಾಗ್ತದೆ ಏನದು? ಅದು ವೃತ್ತಿ ಬಂದಾಗ ಸುಳ್ಳಾಗದು. ಹಾಗಾಗಿ ಅವಶ್ಯವಾಗಿ ಇದನ್ನ ನೀನು ವಿಚಾರವನ್ನ ಪದೇ ಪದೇ ಮಾಡು 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 ಅಂತ ಬೋಧಿಸುವನೇ ಕಾರಕ ಗುರುವಕ್ಕೂ. ಮತ್ತೆ ಪದೇ ಪದೇ ಏನು ಹೇಳ್ಬೇಕಂತ ಅರ್ಥ ಆಯ್ತು? ನೀ ಬ್ರಹ್ಮನಿದ್ದೆ ಅಂತ ಹೇಳ್ಬೇಕಲ್ಲ, ನೀ ಪರಮಾತ್ಮನಿದ್ದೆ ಅಂತ ಹೇಳ್ಬೇಕು. ಹಾಗೆ ಹೇಗೆ ಹೇಳ್ಬೇಕು ಅಂದ್ರೆ, ಮುಂದೆ ಹೋಗಂದ್ರವ್ರು ಎಷ್ಟು ಹೇಳಿದ್ರೆ ಕಾರಣ ಮಾಡಿದ್ರು. ನೋಡಪ್ಪ ದಾರಿ ಹೀಗೆ ಅಂತ ಹೇಳಿದ, ದಾರಿ ಸರಿಯಾದ ದಾರಿ ಹೇಳಿದ, ಆ ದಾರಿಯ ಲಕ್ಷಣಗಳು ಹೇಳ್ಬೇಕಲ್ಲ. ದಾರಿಯಲ್ಲಿ ಹೋಗುವಾಗ ಮುಂದೆ ಯಾವ ಊರು ಬರ್ತದ, ಅದು ದಾಟಿನ ಮೇಲೆ ಮತ್ತೆ ಊರು ಯಾವುದದ, ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಅದ ಅಂತ ಎಲ್ಲ ಬರ್ತಾವಿಲ್ಲ. ಆ ಎಲ್ಲ ಲಕ್ಷಣವನ್ನ ತಿಳ್ಕೊಂಡು ಹೋದ್ರೆ ದಾರಿ ಹಿಡಿದು ಹೋಗುವಾಗ ನಮ್ಗೆ ಸಂಶಯನೇ ಬರಂಗಿಲ್ಲ. ಆತ ಹೇಳಿದ ದಾರಿ ಪಕ್ಕಾದ, ಇದಾಗದು ಇದು ಬರ್ತದಂತ ಹೇಳಿದ್ದ, ಬಂತು ನೋಡುವ ಸಂಶಯ ಅದನ್ನಲ್ಲಿ. ಮತ್ತೆ ಇಲ್ಲಿ ಹೇಳಿದ ಮುಂದ ಇದೇ ಊರು ಬರ್ತದಂತ ಹೇಳಿದ. ರಾಯಚೂರು ಹೋಗ್ಬೇಕಾದ್ರೆ ಶಕ್ತಿನಗರ ಹೋದ್ಮೇಲೆ ಹೆಗ್ಗಸನಹಳ್ಳಿ ಚಿಕ್ಕಸೂರು ಬರ್ತಂದ. ಇವನು ದಾರಿ ಹಿಡಿದು ಹೊರಟನ. ಹೋದ ತಕ್ಷಣ ಮಕ್ತಲು ಮೈಮನಗರ ಬಂದ್ರೆ ದಾರಿ ತಪ್ಪಿವಿ ಅಂತ ಅರ್ಥ ಆಯ್ತಿಲ್ಲ, ದಾರಿ ತಪ್ಪಿವಿ. ಹಾಗೆ ಇಲ್ಲಿ ವೇದ, ವೇದಾಂತ, ಸಿದ್ಧಾಂತ, ಪುರಾಣ, ಶಾಸ್ತ್ರಾದಿ ರಹಸ್ಯ ಅರ್ಥವೆಲ್ಲವ ಸಾದರದಿಂದೇ ತಿಳಿದು ಬೋಧಿಸಲು ಬಲ್ಲನ ಆ ದಯಾಮೂರ್ತಿ ಪರಮಗುರು ಅಂತ ಹೇಳಿದರು. ಆ ಒಂದು ಪರಮಗುರುವಿಗೆ ಏನು ಗೊತ್ತಿರಬೇಕು ಅಂದರೆ, ವೇದ ಅಂದ್ರು. ವೇದ ಅಂದರೆ ನಾನು ನೋಡಿದ್ದೇ ವೇದ ಅಲ್ಲ, ನಾ ತಿಳಿದದ್ದೇ ವೇದ ಅಲ್ಲ, ಸಾಕ್ಷಾತ್ ಭಗವಂತ ನುಡಿದಂಥ ಏನು ಮಾತುಗಳಾವ, ನುಡಿಗಳಾವ, ಆ ನುಡಿಗಳೇ ವೇದಗಳು. ಯಾವ ಹೇಳನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ ಅಂತ 4 ವೇದಗಳ ಅಷ್ಟಲ್ಲ ಗೊತ್ತಿರ್ಬೇಕು ಅವನಿಗೆ. ಮತ್ತೆ ವೇದಾಂತ, ವೇದಗಳ ಉಪಕರಣಗಳೇ 1180 ಉಪನಿಷತ್ತುಗಳು. ಆ ಎಲ್ಲ ಉಪನಿಷತ್ತುಗಳಲ್ಲಿ 3 ಭಾಗವನ್ನು ಮಾಡಿ ಕರ್ಮಪರವಾಗಿ, ಉಪಾಸನ ಪರವಾಗಿ ಮತ್ತು ವೇದಾಂತ ಪರವಾಗಿ, ಜ್ಞಾನಪರವಾಗಿ. ಜ್ಞಾನಪರವಾಗಿರುವಂಥ 108 ಉಪನಿಷತ್ತುಗಳು,
ಆ 108 ಉಪನಿಷತ್ತುಗಳಲ್ಲಿ ವೇದಾಂತದ ಶಿರೋಭಾಗದ ಕಿರೀಟಪ್ರಾಯವಾದಂಥ ಉಪನಿಷತ್ತುಗಳು ದಶೋಪನಿಷತ್ತು. ಆ ದಶೋಪನಿಷತ್ತುಗಳಲ್ಲಿ ಈಶ ವ್ಯಾಸಾದಿ ಮತ್ತು ಅನಂತ ಉಪನಿಷತ್ತುಗಳು ಏನು ಬಂದವಲ್ಲ, ಮಹಾವಾಕ್ಯವನ್ನು ಒತ್ಕೊಂಡು ಬಂದವು. ಚಾಂದೋಗ್ಯ ಉಪನಿಷತ್ತು ಸಹಿತವಾಗಿ, ಕಠೋಪನಿಷತ್ತು ಸಹಿತವಾಗಿ ಈ ಎಲ್ಲ ಉಪನಿಷತ್ತುಗಳು ಮತ್ತು ಸಿದ್ಧಾಂತವನ್ನು ಮಾಡಿದಂಥ 28 ಆಗಮಗಳು. ಆ 28 ಆಗಮಗಳು ಕಾಮಿಕ ಆದಿ ಆಗಮಗಳಂದರು. ಕಾಮಿಕಾದಿ ಅಂತ ಪ್ರಾರಂಭ. ಮತ್ತೆ ವೇದ ವ್ಯಾಸ ಮಹಾ ಪುರುಷ ಬರೆದಂಥ 18 ಪುರಾಣಗಳು. ಯಾರಿಗೆ ಗೊತ್ತಿರಬೇಕು? ಪರಮಗುರುವಿಗೆ. 18 ಪುರಾಣ. ಅದರಲ್ಲಿ ಯಾವ ಈಶ್ವರ ಅಂದರೆ ಪರಮಾತ್ಮನ ಪರವಾಗಿ 10 ಮತ್ತು ವಿಷ್ಣು ಪರವಾಗಿ 4, ಬ್ರಹ್ಮ ಪರವಾಗಿ 2, ಸೂರ್ಯ ಅಗ್ನಿಯ ಪರವಾಗಿ 1 ಅಂದರೆ 18 ಪುರಾಣ. ಅದು ಇವು ಮತ್ತು ಶಾಸ್ತ್ರಗಳು ಯಾವಾಗ? ಮುಖ್ಯವಾಗಿ ಷಣ್ಮತದವರ ಶಾಸ್ತ್ರ, 6 ಶಾಸ್ತ್ರಗಳು. ಅಲ್ಲಿ ಕವಳಯಾಮರು ಅಂತ ಬರ್ತದ, ಪತಂಜಲಿ ಅಂತ ಬರ್ತದ. ಅನಂತ ಮಂದಿಗಳ ಏನು ವಾದಗಳು ಮಾಡಿರಲ್ಲ, ಆ ಒಂದು ಶಾಸ್ತ್ರಾದಿ 6 ಶಾಸ್ತ್ರ. ಬಹಳ ತಗೋಬಾರ್ದು, 6 ಶಾಸ್ತ್ರ. 6 ಶಾಸ್ತ್ರಗಳು ಗೊತ್ತಿರಬೇಕಂದ್ರು ಹೆಣ ಮಲೆ ಐತಿ ನೋಡ್ರಿ. ಒಬ್ಬರು ಸಿಗೋದಿಲ್ಲ. ಮತ್ತೆ ಒಬ್ಬರು ಸಿಗೋದಿಲ್ಲ ಅಂದ್ರೆ ಪರಮ ಗುರುವೇ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅವ್ರೇನು ಹೇಳಿದ್ರು ವಿಚಾರ ಮಾಡ್ಬೇಕು, ಲಕ್ಷಿಟ್ಟು. ಈ 4 ವೇದಗಳು, ವೇದಾಂತ ಪರವಾಗಿರುವಂಥ ದಶ ಉಪನಿಷತ್ತುಗಳು, 28 ಆಗಮಗಳು, 18 ಪುರಾಣಗಳು, 6 ಶಾಸ್ತ್ರಗಳ ರಹಸ್ಯ ಗೊತ್ತಿರಬೇಕಂದ್ರೆ ರಹಸ್ಯ ಅಷ್ಟೆ. ಅವರು ಎಲ್ಲಿ ಬಂದು ನಿಂತರು, ಯಾವುದಕ್ಕೆ ಅವರು ಆತ್ಮ ಅಂದರು, ಯಾವುದಕ್ಕೆ ಅದು ಬ್ರಹ್ಮ ಅಂತರು, ಈ ಪ್ರಕಾರ ಅದರ ರಹಸ್ಯವನ್ನು ಗೊತ್ತಿರಬೇಕು. ಇವೆಲ್ಲ ಓದಿ ಕಂಠಪಾಠ ಮಾಡಿದವರು ಜಗತ್ತಲ್ಲಿ ಸಿಗೋದಿಲ್ಲ. ರಹಸ್ಯ ಅಂದ್ರೆ ಅದಕ್ಕೆ ಬರೋದು ರಹಸ್ಯ. ಅದರ ಗುಂಭ, ಅದರ ಅರ್ಥ ಗೊತ್ತಿರಬೇಕು. ಚಾರ್ವಾಕರು ಎಲ್ಲಿ ನಿಂತರು, ಕೌಳಯಾಮರು ಎಲ್ಲಿ ನಿಂತರು, ಪೂರ್ವ ಮೀಮಾಂಸಕರ ಎಲ್ಲಿ ನಿಂತಾರ, ಸಿದ್ಧಾಂತ ಆಗಮಗಳು ಎಲ್ಲಿ ನಿಂತವು, ವೇದದ ಕರ್ಮಕಾಂಡ ಎಲ್ಲಿ ನಿಂತಿತು, ಉಪಾಸನ ಕಾಂಡ ಎಲ್ಲಿ ನಿಂತಿತು, ಜ್ಞಾನಕಾಂಡ ಎಲ್ಲಿಗೆ ಬಂತು, ಇವೆಲ್ಲ ಗೊತ್ತಿರಬೇಕು. ಮತ್ತು ಅದರಲ್ಲಿ ಯಾವ ನೀತಿ ಶಾಸ್ತ್ರದ ಪರವಾಗಿರುವಂಥ ರಾಮಾಯಣ ಮತ್ತು ಮಹಾಭಾರತದ ರಹಸ್ಯ ಗೊತ್ತಿರಬೇಕು. ಇತಿಹಾಸ ಈ ರೀತಿ ಎಲ್ಲ ತಾತ್ಪರ್ಯಗಳನ್ನು, ಅವನಿಗೆ ತಾತ್ಪರ್ಯ ಗೊತ್ತಿರಬೇಕಷ್ಟೆ. ಆ ತಾತ್ಪರ್ಯವನ್ನ ಪ್ರೀತಿಯಿಂದ, ಸಾದರದಿಂದ ಅಂದರೆ ಪ್ರೀತಿಯಿಂದ, ಕರುಣೆಯಿಂದ ಅಥವಾ ದಯಾಳತ್ವದಿಂದ ತಾನು ಮೊದಲು ತಿಳಿದು ಎಲ್ಲಿ ತಿಳಿದ? ತಾನು ಮೊದಲು ಪುರಾಣವನ್ನ ತಿಳಿಲಿಕ್ಕೆ ವೇದವ್ಯಾಸನಿಗೆ ಹೋಗಲಿಲ್ಲ.
ವೇದವನ್ನ ತಿಳಿಲಿಕ್ಕೆ ಪರಮಾತ್ಮನಲ್ಲಿ ಹೋಗಿಲ್ಲ. ರಾಮಾಯಣ ಮಹಾಭಾರತ ತಿಳಿಲಿಕ್ಕೆ ಅವರಲ್ಲಿ ಹೋಗಿಲ್ಲ. ಮತ್ತೆ ಇವರೆಲ್ಲ ತಿಳಿಬೇಕಂತಲ್ಲ, ಆದರೆ ಎಲ್ಲ ರಹಸ್ಯವನ್ನ ತಿಳಿದಂತ ಪರಮ ಗುರುಗಳು ಯಾರ ಅವರಿಂದ ಅವನು ತಿಳಿದಿರ್ಬೇಕಂತ. ಇಲ್ಲಾಂದ್ರೆ ಅಲ್ಲಿ ಹೋಗಿ ತಿಳಿಯಂದ್ರೆ ವಿಚಾರ ರಹಸ್ಯ ಅಂತ ಇಟ್ಟಾರ ಅವರು. ಹೀಗೆ ತಾನು ತಿಳಿದು ಅಂದ್ರೆ ಗುರುಮುಖದಿಂದ ಬಲ್ಲಂತ ಗುರುಮುಖದಿಂದ ಅರಿದು ಯಾವತ್ತ ಶಿಷ್ಯರಿಗೆ ಉಪದೇಶವನ್ನ ಮಾಡಲು ಯೋಗ್ಯವಾಗಿರುವನು ಆ ದಯಾಮೂರ್ತಿಯೇ ಸಂಪೂರ್ಣ ಕರುಣೆಯಿಂದ ಕೂಡಿದವನಾಗಿ ಆತನಿಗೆ ಪರಮ ಗುರು ಅಂತ ಒಳ್ಳೆಯ ಗುರು ಅಂತ ಅಲ್ಲಿ ವಿಹಿತ ಅಂತ ಹೇಳ್ತಾ ಬಂದಾರ. ಇಲ್ಲಿ ಒಳ್ಳೆಯ ಗುರು ಅಂತ ಹೇಳಿದ್ರೆ ಉಳಿದವ್ರಿಗೆ ಕೆಟ್ಟವ್ರು ಅಂತ ಅರ್ಥ ಆಯ್ತಿಲ್ಲ. ಈ ಮಾತು ಹೇಳಿದ್ರೆ ವಿರುದ್ಧ ಆತ ನಾವು. ಒಳ್ಳೆ ಗುರು ಅಂತ ತಾತ ಹೇಳ್ತೀನಲ್ಲ, ರಾಯಚೂರಾಗ ಇಬ್ಬರು ಹೆಂಡ್ರಿದ್ರು ತಮ್ಮ, ಪಕ್ಕದ ಮನೆ ಇತ್ತು, ಯಾವಾಗಲೂ ಬತ್ತೆ ಓದ್ತಿದ್ವಿ ಜೋಡಿ. ಹೊರಗೆ ಹೋದ್ರೆ ಏನಪ್ಪ ಯಜಮಾನ ಮತ್ತೆ ಮನೆಗ ಹೆಂಡ್ರಿಬ್ರಾರ, ಇಬ್ರಾಗ ಯಾರು ಬೇಸು ಯಾರು ಚಲೋ ಅಂತ ಕೇಳಿದ್ರೆ ಆತ ಇಲ್ಲಪ್ಪ ದೊಡ್ಡಕ್ಕನೇ ಬೇಸನ್ನ ಮೊದಲು ಹೇಳ್ತಿ. ಅಂದ್ರೆ ಮೊದಲು ಸುಮಾರು ಅಂದಿದ್ನಲ್ಲ, ಎರಡನೇದಕ್ಕೆ ಮಾಡ್ಕೊಂಡ್ರೆ ಏನು ಮೊದಲಿಗೆ ಸುಮಾರು ಅಂತ ಅರ್ಥ. ಇವನು ಈಕೆ ಸುಮಾರು ಅಂತ ಹೋಗಿ ಮತ್ತೆಷ್ಟು ಸುಮಾರು ಇದ್ದಕ್ಕಿನ ಮಾಡ್ಕೊಂಬಂದು ನೋಡು. ದೊಡ್ಡಕ್ಕನೇ ಬೇಸಂದ್ರೆ ಏನು, ಸಣ್ಣಕ್ಕೆ ಸುಮಾರು ಅಂತ ಅರ್ಥ ಅಲ್ಲ. ಮತ್ತೆ ಇವರು ಒಳ್ಳೆಯ ಗುರು ಅಂತ ಹೇಳಿದ್ರೆ ಉಳಿದವರೆಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಹೀಗೆ ಹೇಳಿಸಿಕೊಳ್ಳುವರು ಜಗತ್ತಿನಲ್ಲಿ ಯಾರಿಂದ ಅಂದ್ರೆ ಬಲ್ಲವರಿಂದ, ದೇವಾನುದೇವತೆಗಳಿಂದ. ಹೀಗೆ ಗುರುಗಳು, ಅಂಥ ಗುರುಗಳು ಶಿಷ್ಯರಲ್ಲಿ ಏನು ನೋಡಬೇಕು ಅಂತ ವಿಚಾರ ಮಾಡ್ಯಾರ. ಏನು ನೋಡ್ತಾರ ಅವರು? ಅದನ್ನ ಬಿಟ್ಟು ನಾವೇನೇನೋ ಮಾತುಗಳು ಆಡಿದ್ರು ಕೂಡ ಮಹಾತ್ಮರು ಹೇಳ್ಯಾರ. ಏನು ಹೇಳಿದ್ರು ಅಂದ್ರೆ, ಗುರುವರನ ಬೋಧೆ ಎಂಬ ಅಮೃತ ಧಾರೆಗಳು ಎನ್ನ ದುರಿತ ಸಂತಾಪಗಳ ಸಮುದಾಯವೇ ಅಡಗಿ ಪರಮಾನುರಾಗ ವಿಡಗೊಂಡು ತೆಕ್ಕನೆ ತೀವಿ ಗುರು ಶಂಭುಲಿಂಗ ಆದಿ ನಾನು ಅಂತನ ಶಿಷ್ಯ. ಒಂದೇ ಮಾತನ್ನ ಮುಗಿಸ್ಬಿಟ್ಟವು. ಸದ್ಗುರುನಾಥನ ಉಪದೇಶವೇ ಅಮೃತಧಾರೆ ಅಂದ್ರು. ಅದನ್ನ ಕೇಳಿ ನಂದೇನಾಯ್ತು ಅಂದ್ರೆ, ಪಾಪದ ಏನು ಗಂಟಿತ್ತಲ್ಲ ಗಂಟೆ ಸುಟ್ಟೋಯ್ತಂದ್ರು. ಪಾಪಗಳ ನಾಶವಾಗಿ ಇದಕ್ಕಿಂತ ಹೆಚ್ಚೇನಪ್ಪಾ ಅಂದ್ರೆ, ಮುಂದೆ ಆ ಗುರುವೇ ನಾನಾದೆ, ಗುರು ಶಂಭುಲಿಂಗ ನಾನೇನು, ಗುರು ಪರಬ್ರಹ್ಮನ, ಶಿಷ್ಯನು ಪರಬ್ರಹ್ಮನಾದಂತ ಅರ್ಥ. ಹೀಗೆ ಸಮಾನವಾಗಿರ್ತಕ್ಕಂಥ ಉಪದೇಶವನ್ನು ಮಾಡಲು ಸಮರ್ಥರಿರಬೇಕು, ಅಂಥವರಿಗೆ ಪರಮಗುರು ಎನ್ನಬೇಕು ಅಂತ ಹೇಳಿ, ಮುಂದೆ ಕೆಲವು ಜನ ವೇದ ಶಾಸ್ತ್ರ ಆಗಮ ಪುರಾಣ ತರ್ಕ ವ್ಯಾಕರಣ ಇತಿಹಾಸಗಳ ಓದಿ ಕೇಳಿ ಹೇಳುವ ಆತ ಜಾಣನೆ ಅಂದ್ರೆ ಅವ್ರು ಹೇಳ್ತಾರ ಅಲ್ಲಲ್ಲ ಅಂತ. ಏನು ಕೇಳಿ? ಋಗ್ವೇದ, ಯಜುರ್ವೇದ, ಅಥರ್ಣ, ಸಾಮವೇದ ಎಂಬ 4 ವೇದಗಳನ್ನು ತಿಳಿದವರು ಜಾಣಲ್ಲ. ಮತ್ತೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ 6 ಮಂದಿ ಹೇಳ್ಯಾರಲ್ಲ, ಅದನ್ನ ತಿಳಿದ್ರು ಕೂಡ ಅವನು ಜಾಣನಾದ ಗುರುವಲ್ಲ.
ಕಾಮಿಕಾದಿ 28 ಆಗಮಗಳನ್ನು ಅರಿತರೂ ಜಾಣನಲ್ಲ. 18 ಪುರಾಣಗಳನ್ನು ಹೇಳಿದರೂ ಜಾಣನಲ್ಲ. ತರ್ಕವನ್ನ ಮಾಡುವ ಸೂಕ್ಷ್ಮ ಅತಿ ಬುದ್ಧಿಯುಳ್ಳವನು ಜಾಣನಲ್ಲ. ಯಾಕ? ಜಾತಿಗೊಂದು ಮಾತು ಕಲಿತು ಸರ್ವರಿಗೂ ನೀತಿ ಹೇಳುವಾತನು ಜಾಣನೇ ಅಲ್ಲ. ಎಷ್ಟು ದೂರ ಹೋಗ್ತದೆ, ಬಂದದೀಗ ಶಾಸ್ತ್ರಕ್ಕೆ ಬಂದದಲ್ಲ ಅದು. ಅದಕ್ಕಾಗಿ ಇಲ್ಲಿ ಸಂಧಿ ಸಮಾಸ ಸೂತ್ರ ಪ್ರತ್ಯಯ ಧಾತುಗಳನ್ನು ಕಲಿತು ಅತ್ಯಂತ ಕಠಿಣವಾಗಿರುವಂತ ಮೃದುವಾಗಿ ಹೇಳಿದರೂ ಕೂಡ ಜಾಣನಲ್ಲ. ಐತಿಹಾಸಿಕ ಇತಿಹಾಸದ ರಾಮಾಯಣ ಮಹಾಭಾರತದ ಪ್ರತಿಯೊಂದು ಕಾಂಡವನ್ನು ಮರೆಯದೆ ಇಂಚಿಂಚು ಹೇಳುವಾತನು ಜಾಣನಲ್ಲ. ಜಾತಿಗೊಂದು ಮಾತು ಕಲಿತು ಸರ್ವರಿಗೂ ನೀತಿ ಹೇಳುವಾತ ಜಾಣನೇ ಅಲ್ಲ. ಮತ್ತಾರು ಜಾಣ? ಇಲ್ಲಿ ಹೇಳಿದ್ರು ಇವರಿಗೆ ಪರಮ ಗುರು ಅನ್ಬೇಕಂತ, ಇಷ್ಟು ಗೊತ್ತಿರ್ಬೇಕಂತ. ಗೊತ್ತಿದ್ದು ಸಹ ಆತನಿಗೆ ಮತಿ ಎಂಬ ಕತ್ತಲೆಯ ಕಳೆದು ಏನು ಕಳೆಯಬೇಕು ಅಂದ್ರೆ, ತನ್ನ ಬುದ್ಧಿಯಲ್ಲಿ ಏನು ಅಜ್ಞಾನವೆಂಬ ಕತ್ತಲಾದಲ್ಲ, ನಾನು ಯಾರೆಂಬುದು ಗೊತ್ತಿಲ್ಲ ಅಂದ್ರೆ ಅದನ್ನ ಕಳೆದು ತತ್ಯ ಮಿಥ್ಯ ರಾಗ ದ್ವೇಷವನ್ನು ಅಳಿದು ಸತ್ಯ ಯಾವುದು ಮಿಥ್ಯ ಯಾವುದು ಈ ಎರಡನ್ನ ಹೇಳೋದು ಮೊದಲು. ಇದನ್ನು ತಿಳಿಬೇಕಂದ ಎಲ್ಲ ತಿಳ್ಕೊಂಡಿವಿ. ಇಲ್ಲಿ ಒಂದು ಒಳಗೆ ಹೋಗಿ ಇದ್ರಾಗ ಯಾವುದು ಸತ್ಯ ಯಾವುದು ಮಿಥ್ಯ ಆಗಲೇ ತಗೊಂಡಿವಲ್ಲ. ಹಿಂಗೆ ಕೇಳೋದು ಹಿಂಗೆ ಸುಳ್ಳು ಆಗ್ಬೇಕಂದ್ರೆ ಆಗ್ತದೆ. ಯಾವುದು ಸತ್ಯ ಯಾವುದು ಮಿಥ್ಯ? ಬ್ರಹ್ಮ ಸತ್ಯ, ಜಗನ್ ಮಿಥ್ಯ. ಅಂದ್ರೆ ಇಲ್ಲಿ ಜಗತ್ತು ಅನ್ನುವುದೇ ದೇಹ, ಬ್ರಹ್ಮ ಅನ್ನುವುದೇ ಆತ್ಮ. ಅದು ಆತ್ಮ ಸತ್ಯ, ಈ ದೇಹ ಮಿಥ್ಯಾದ. ಈ ಮಿಥ್ಯವಾದ ದೇಹಕ್ಕೆ ಸಂಬಂಧಪಟ್ಟ ಮನೋಕರಣಾದಿಗಳು ಉಂಟು. ಇದಕ್ಕೆ ಸ್ಥೂಲ ತನುವಿನ ಸಂಬಂಧ ಉಂಟು, ಸೂಕ್ಷ್ಮ ತನುವಿನ ಲಿಂಗ ಶರೀರ ಉಂಟು. ಆ ಲಿಂಗ ಶರೀರದಲ್ಲಿ ತೋರುವಂತ ರಾಗ ದ್ವೇಷಾದಿಗಳು ಉಂಟು. ಅವಿಲ್ಲ, ಇವೆಲ್ಲವನ್ನ ಅಳಿದು ಅಂದ್ರು. ಇವೆಲ್ಲವನ್ನ ಅಳಿದು ಅಂದ್ರೆ ಏನು? ತಿಳಿದು ಬಿಡೋದು. ಅಳಿದು ಅಂದ್ರೆ ಮನಸ್ಸನ್ನು ನಾಶ ಮಾಡೋದಲ್ಲ. ಇಲ್ಲಿ ತಿಳಿದು ಇದು ನಾನಲ್ಲ, ನಾನಲ್ಲ, ನೇತಿ ನೇತಿ, ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ, ಎಲ್ಲವನ್ನ ತಿಳಿದು ಅಳಿದು ತೆಗೆಯಲಿಕ್ಕೆ ಬರಲಾರದಂತೆ ಏನು ಉಳಿತದಲ್ಲ, ಉಳಿದದ್ದೇ ನಿನ್ನ ಉಳಿಮೆ ಎಂದು ಚೆನ್ನಾಗಿ ಬೋಧಿಸಿ ನಿತ್ಯ ಲಿಂಗದಲ್ಲಿ ಚಿತ್ತ ಅಡಗಿರಪ್ಪ. ನಿತ್ಯವಾಗಿರ್ತಕ್ಕಂಥ ಯಾವ್ದಾಯ್ತು ಈಗ? ನಿತ್ಯವಾಗಿರುವುದು ಅಂಗ ಅಲ್ಲ, ನಿತ್ಯವಾಗಿರುವುದು ಲಿಂಗ ಅಲ್ಲ. ನಿತ್ಯವಾಗಿರೋದು ಅಂಗ ಅಲ್ಲ, ನಿತ್ಯವಾಗಿರೋದು ಲಿಂಗ. ಇಲ್ಲಿ ನಿತ್ಯ ಮಿಥ್ಯ ಅನ್ನುವ ಶಬ್ದಕ್ಕೆ ಒಂದೇ ವ್ಯಾಖ್ಯಾನ ಮಾಡ್ಯಾರ. ಬಡದಾಡೋದು ಬೇಕಾಗಿಲ್ಲ, ತಿಳಿಬೇಕಾಗಿಲ್ಲ. ನಮಗೆ ಯಾರೇನೇ ಮಾತಾಡ್ಲಿ ತಿಳಿಬೇಕು, ತರ್ಕ ಮಾಡಬೇಕು, ಅನುಭವಕ್ಕೆ ಹೋಗ್ಬೇಕು, ಅದು ಸತ್ಯ. ಇಲ್ಲಿ ನಿತ್ಯ ಅಂತ ಯಾವುದಕ್ಕಂದರವರು ಅಂದ್ರೆ ತ್ರಿಕಾಲ ಆಭಾದಿತವಾದ ವಸ್ತು, ಮೂರು ಕಾಲದಲ್ಲಿ ಯಾವುದು ಇರುವುದು ಅದು ನಿತ್ಯ. ಒಂದು ಕಾಲದಲ್ಲಿ ತೋರಿ ಮತ್ತೊಂದು ಕಾಲದಲ್ಲಿ ಯಾವುದು ತೋರದಿಲ್ಲವೋ ಇರುವುದಿಲ್ಲವೋ ಅದೆಲ್ಲವೋ ನಿತ್ಯ. ಮತ್ ನಮ್ಗ ಜಗತ್ತು ನಿನ್ನೆ ಕಂಡದ, ಇವತ್ತು ಕಂಡದ. ಶಾಸ್ತ್ರ ಕೇಳಿವಲ್ಲ, ಈಗ ನಾವು ಕೇಳಿವಿ, ನೀವು ಕೇಳ್ಕತ್ರಿ. ಮಿಥ್ಯ ಅಂತ ಹೇಳ್ತೀವಲ್ಲ, ಈಗ ನೀವು ಕೇಳ್ತೀರಿ.
ಮುಂಜಾನೆ ಮೇಲೆ ಖರೆಯಾಗಿ ತೋರ್ತದಿಲ್ಲ ಮತ್ತೆ. ಅದೇ ಹೆಂಡ್ರು, ಅದೇ ಮಕ್ಕಳು, ಅದೇ ಪ್ರಪಂಚ, ಅದೇ ಬಂಧು, ಅದೇ ಬಳಗ. ಮತ್ತೆ ಶಾಸ್ತ್ರ ಮಿಥ್ಯಾ ಅಂತ ಹೇಳಿದ್ರಲ್ರಿ, ಮತ್ತೆ ಸತ್ಯವಾಗಿ ತೋರ್ತದ, ಅನುಭವಕ್ಕೆ ವಿರೋಧ ಆಗ್ತದ ಅಂದ್ರೆ ಮೂಲ ಸೂತ್ರನ ಬಿಟ್ಟು ವಿಚಾರ ಮಾಡೋದು ಹೆಂಗ? ನಿತ್ಯ ಅಂತ ಯಾವ್ದು ಕೇಳ್ಯಾರ? 3 ಕಾಲದಲ್ಲಿ ತೋರ್ತದೇನೋ ದೇಹ? ಇಲ್ಲಲ್ಲ. ಜಾಗದಾಗ ತೋರದ, ಸ್ವಪ್ನದಾಗಿಲ್ಲ, ಸ್ವಪ್ನದಾಗ ತೋರದು, ನಿದ್ರೆಗಿಲ್ಲ, ಎದ್ದ ಮೇಲೆ ತೋರದ. ಎಷ್ಟು ತಾಸು? ಒಂದು 10 ತಾಸು ತೋರ್ತದ, ಮತ್ತಿಲ್ಲಂಗ ಆಗ್ತದ. ಇದಕ್ಕೆ ನಿತ್ಯ ಅಂತ ಹೆಂಗೆ ಹೇಳ್ತಾರೆ? ಹೀಗೆ ಆ ಒಂದು ಪರಮಗುರು ಶಿಷ್ಯರಿಗೆ ಬಂದಂತ ಸಂಶಯಗಳನ್ನ, ಯಾರಿಗೆ ಬರ್ತದ ಸಂಶಯ? ಶಿಷ್ಯರಿಗೆ ಸಂಶಯ ಬರ್ತದ. ಅಂಥ ಸಂಶಯವನ್ನ ಕಳೆದು ನಿತ್ಯ ಲಿಂಗದಲ್ಲಿ ನಿತ್ಯ ಯಾವ್ದಾಗಿ ಉಳಿತಿದ್ದು? ನೀನೆಲ್ಲ. ಅದರಲ್ಲಿ ಚಿತ್ತ ಅಡಗಿರಪ್ಪ, ನಮ್ಮ ಬುದ್ಧಿ ಅಲ್ಲಿ ಅಡಗಬೇಕು ನೋಡು. ಅಂಥ ಚಿನ್ಮಯ ಶರಣನೆ ಜಾಣನಯ್ಯ ಅಖಂಡೇಶ್ವರ. ಆತ ಜಾಣ ಅಂದ್ರು ಇಲ್ಲಿ ಪರಮಗುರು ಅನ್ನೋರು. ಪರಮಗುರು ಅಂದ್ರೆ ಲಕ್ಷಣ ಇಲ್ಲಿಗೂ ಐತಿ ನೋಡ್ರಿ. ಇವರ ಶರಣರ ವಚನದ ಲಕ್ಷಣ ಇಲ್ಲಿ ಶಾಸ್ತ್ರದಲ್ಲಿ ಇಷ್ಟ. ಹಾಗಾಗಿ ಇಲ್ಲಿ ಅಂತಹ ಗುರುಗಳು ಶಿಷ್ಯರಲ್ಲಿ ಏನ್ ನೋಡಬಾರ್ದನ್ರಿ? ನಿನಗೆ ಇಷ್ಟೆಲ್ಲ ಗುರುಗಳಲ್ಲಿ, ಪರಮ ಗುರುಗಳಲ್ಲಿ ಲಕ್ಷಣ ಇರಬೇಕಂತ ನಿನಗೆ ಹೇಳಿದ್ರು. ಜಗತ್ತಿಗೆ, ಶಿಷ್ಯರಿಗೆ, ಮೋಕ್ಷದ ಅಪೇಕ್ಷೆ ಉಳ್ಳವರಿಗೆ, ಮುಕ್ತನಾಗಬೇಕೆಂಬ ಇಚ್ಛೆ ಉಳ್ಳವರಿಗೆ. ಅಣ್ಣ ತಮ್ಮನ ಮಾತಲ್ಲ ಇದು, ಬೀಗರ ಬಿಚ್ಚರ ಮಾತಲ್ಲ, ಜಗತ್ತಿನ ಮಾತಾಡಿದು, ಜಗತ್ತಾದಿದು. ಹಾಗಾಗಿ ಇಲ್ಲಿ ಮಾತು ಹೇಳಿದ್ರು. ಏನ್ ಹೇಳ್ತಾರಂದ್ರೆ, ಅವನು ನಿನ್ನಲ್ಲಿ ಏನನ್ನು ನೋಡ್ಲಿ, ಅವರು ನಿನ್ನಲ್ಲಿ ಏನನ್ನ ನೋಡ್ಲಿ, ಇವೆಲ್ಲ ನೋಡಬೇಕು ಅವರು. ಆದರೆ ಇಂಥ ಪರಮಗುರು ಶಿಷ್ಯನಲ್ಲಿ ಏನ್ ನೋಡಬೇಕು ಅಂದ್ರೆ ಒಂದೇ ಮಾತು ಹೇಳ್ತಾರೆ ಅವರು. ಪರಮಾರ್ಥವೆನಿಸಿದ ಪರಮ ವಿರತೆಯುಳ್ಳ ವರ ಶಿಷ್ಯರುಳು ಪೆರತೊಂದನ್ನು ಪರಿಕೀಶಿ ನೋಡದೆ ಗುರು ಭೂದಿಪರು ಪರತರ ತತ್ವ ವಿಷಯವನ್ನು ಒಲವಿಂದೇ. ಎಷ್ಟು ಗುರುವಿನಲ್ಲಿ ಎಂಥ ಅಂತಃಕರಣ, ಎಂಥ ಕೃಪೆ ಇರ್ಬೇಕಂತ ಆಶ್ಚರ್ಯ ಅನಿಸ್ತದ ನಮಗ. ಮಹಾನ್ ವ್ಯಕ್ತಿಗಳು ಕಳ್ಕೊಂಡ್ರೆ ಕಣ್ಣೀರು ಬರ್ತಾವ. ಅವರು ವ್ಯಕ್ತಿಗಳು ಹೋಗ್ಯಾರ ಅಂದ್ರೆ ಎಷ್ಟು ಕರುಣೆ ಇತ್ತು ಗುರುಗಳಲ್ಲಿ ಇರ್ಬೇಕಂತ, ಎಷ್ಟು ಲಕ್ಷಣ ಇದ್ದು. ಆ ಶಾಸ್ತ್ರ ಕೇಳಿದಾಗ ನಿಜವಾಗಲೂ ಕಣ್ಣೀರು ಬರ್ತಾವ. ಅಂಥ ವ್ಯಕ್ತಿಗಳು ಸಿಗೋದು ಬಹಳ ಸುಲಭ ಏನಂತ ಅಂದ್ರೆ ತಿಳ್ಕೊಬೇಡ್ರ, ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅವರು ನಿಮ್ಮಲ್ಲಿ ಆಗಲಿ, ನಮ್ಮಲ್ಲಿ ಆಗಲಿ, ಅಥವಾ ಬೇರೆ ಎಷ್ಟೋ ಜನಗಳಲ್ಲಿ ಏನ್ ನೋಡಿದ್ರಪ್ಪ ಅವರು ಪರಮಾರ್ಥವೆನಿಸಿದ ಪರಮವ್ರತಿಯುಳ್ಳ ಆತ ಯಥಾರ್ಥವಾದಂಥ ಶಿಷ್ಯರಿರ್ಬೇಕು. ಯಥಾರ್ಥ ಅಂದ್ರೆ ನಾ ತಿಳಿದನಿ ಎಂಬುದೂ ಶಾಣೆ ಎಂಬುದು ಇರಬಾರ್ದು, ನಾ ದಡ್ಡ ಎಂಬುದು ಇರಬಾರ್ದು. ಅದಕ್ಕೆ ಬಸವಣ್ಣಂದ್ರೆ ಹೇಳ್ತಿದ್ರಲ್ಲ, ಶಾಸ್ತ್ರ ಯಾರಿಗೆ ತಮ್ಮಂದ್ರೆ ಏನು ತಿಳಿಯೋದಿಲ್ಲ ಅಂಬೋನಿಗೂ ಇದು ಬೇಕಿಲ್ಲ, ನಾ ತಿಳಿದನಿ ಎಂಬೋನಿಗೂ ಬೇಕಾಗಿಲ್ಲ, ಏನಂಬುದು ಗೊತ್ತಿಲ್ಲ ಅಂತ ಯಥಾರ್ಥ ಸ್ಥಿತಿಯಲ್ಲಿ ಯಾವನಾನ ಅಂಥ ಶಿಷ್ಯಗಂತ ಹೇಳ್ಯಾರ ನೋಡ್ರಿ. ಪರಮಾನುಭವದಲ್ಲಿ ಬಹಳ ಲಕ್ಷ್ಯ ಇಟ್ಟು ಕೇಳಬೇಕು. ಅಂಥ ಗುರುಗಳಾದವರು ಪರಮ ವಿರತಿಯುಳ್ಳ ಅಂದ್ರು. ಅವನಲ್ಲಿ ಏನ್ ನೋಡ್ಬೇಕು ಅಂದ್ರೆ, ಆ ಶಿಷ್ಯನಲ್ಲಿ ಶ್ರೇಷ್ಠವಾಗಿ ಇರುವಂತ ಶಿಷ್ಯನಲ್ಲಿ ವೈರಾಗ್ಯ ಆದಿಲ್ಲ ಅಂತ ಅಷ್ಟೇ ನೋಡ್ಬೇಕು. ವಿರತಿ ಅಂದ್ರೆ ವೈರಾಗ್ಯ. ವೈರಾಗ್ಯ ಅಂದ್ರೆ ಏನು?
ಬರೇ ಇಹಲೋಕದ ಸುಖದ ಅಪೇಕ್ಷೆಯ ಪದಾರ್ಥಗಳಲ್ಲಾಗಲಿ, ಇದಕ್ಕಿಂತ ಬೆಟ್ಟದಷ್ಟು ಇದ್ದರೂ ಕೂಡ ಮತ್ತೆ ಹೆಚ್ಚಿನ ಪರಲೋಕದ ಅಪೇಕ್ಷೆ ಉಳ್ಳಂಥವನು ವಿವರತೆ ಉಳ್ಳವನಲ್ಲ. ದೊರಕಲೇನ್ ಅದರಲ್ಲೂ ಸಂತುಷ್ಟಿ. ಭಗವಂತ ಇವತ್ತೇನು ಕೊಟ್ಟನ, ನನಗೇನು ಕೊಡಬೇಕಾಗಿದ್ದು ಅಷ್ಟೇ ಕೊಟ್ಟನ. ನಾನು ಏನಾದರೂ ಕೊಡಬೇಕಾದ್ರೂ ಕೂಡ ಅವ್ರಿಗೆ ಕೊಟ್ಟೇನೆ ವಿನಃ ನಾನು ಕೊಡೋನು ಅಲ್ಲ, ತಗೊಳ್ಳೋನಲ್ಲ. ಇವತ್ತು ಜಗತ್ತಿನಲ್ಲಿ ನಮ್ಮ ಮನೆಯಲ್ಲಿ ಒಂದು ರೊಟ್ಟಿ ಯಾರಾದ್ರೂ ಬಂದು ತಿಂದು ಹೋಗ್ತಂದ್ರೆ ಅದು ಋಣ ಸಂಬಂಧ ಇರ್ತದೆ. ಅದು ಋಣ ಸಂಬಂಧ. ಇವತ್ತು ಎಲ್ಲರೂ ನಾವು ಸೇರಿವಿ ಇಲ್ಲಂದ್ರೆ ಹಿಂದಿನ ಜನ್ಮದ ಋಣ ಸಂಬಂಧ. ನಾನು ನಿನ್ನೇನು ಕೂಡ ಇದ್ರ ಬಗ್ಗೆ ಹೇಳಿವಿ. ಈಗಿನವ್ರು ನಾವು ಇಲ್ಲೇ ಮುಗಿದಿಲ್ಲ, ಮತ್ತೆ ಮುಂದೆ ಬಂದೀವಿ ಜಗತ್ತಿಗೆ ಅಂದ್ರೆ ಬರಮಂದೆ ಬಾಳಿ ಬಿಡು, ನಾವೇನು ಮುಕ್ತರಾಯ್ತು ಅಂತ ಹೇಳಂಗಿಲ್ಲ. ಬಂದ್ರೆ ಕೂಡ ನಾವು ಮತ್ತೆ ಕಲಿತೀವಿ. ಯಾವುದೋ ರೂಪದಿಂದ ಒಂದು ಮನೆ ಮುಂದೆ ಒಬ್ಬರಿಗೆ ನಾಯಿಯಾಗಿನೂ ಕಲಿಬೋದು, ಅವ್ರ ಮನೆಯಲ್ಲಿ ಒಂದು ಹಸುವಾಗಿನೂ ಕಲಿಬೋದು, ತಾಯಿಯ ರೂಪದಲ್ಲಿ ಕಲಿಬೋದು, ಹೆಂಡತಿಯ ರೂಪದಲ್ಲಿ ಕಲಿಬೋದು, ಮಗನ ರೂಪದಲ್ಲಿ ಕಲಿಬೋದು. ಒಟ್ಟು ಸಂಬಂಧ ಅಂತೂ ಇರದೆ ನೋಡ್ರಿ. ಇದು ಜನ್ಮ ಜನ್ಮಾಂತರ ಸಂಬಂಧ. ಪಾರಮಾರ್ಥ ದೃಷ್ಟಿಯಿಂದ ಹೋದ್ರೆ, ಲೌಕಿಕ ದೃಷ್ಟಿಯಿಂದ ಹೋದ್ರೆ ಇದು ಒಂದೇ ಜನ್ಮದ ಸಂಬಂಧ. ಅದಕ್ಕೆ ಅವ್ರು ಅಳ್ತಾರ, ಇವ್ರು ನಗ್ತಾರ. ಲೌಕಿಕ ಸಂಬಂಧ ಹೋಗ್ಬಿಟ್ಟು ನಾವು ಅಂತ ಮುಗಿತಲ್ಲ, ಮುಂದೆ ಮತ್ತೆ ಸಂಬಂಧ ಇರೋದೇ. ಅದು ಯಾಕೆ ಅನುಭವಕ್ಕೆ ಬಂದಿಲ್ಲ ಅಂದ್ರೆ ಶಾಸ್ತ್ರಜ್ಞಾನ ಇಲ್ಲ ಅಂತ. ಹಾಗಾಗಿ ಅಂಥ ವಿರತಿಯನ್ನ ಕಂಡು ಅವರಿಗೆ ಪೆರತನನ್ನು ಪರೀಕ್ಷಿಸಿ ನೋಡದೆ ಆತನಲ್ಲಿ ಮತ್ತೆ ಯಾವುದೋ ಒಂದನ್ನ ನೋಡದೆ, ಏನ್ ನೋಡೋದು, ಕುಲ ಜಾತಿಯನ್ನು ನೋಡಂಗಿಲ್ಲ, ಹಿರಿಯ ಕಿರಿಯ ಅಂತನೂ ನೋಡಂಗಿಲ್ಲ. ಈತ ನನ್ನವರು ಅಲ್ಲ ಅಂತನ್ನ ಭಾವನೆ ಇಲ್ಲದೆ, ಅವನ ಮನೆ ಮಠಗಳನ್ನು ನೋಡದೆ, ಅವನ ಆಸ್ತಿ ಅಂತಸ್ತನ್ನು ನೋಡದೆ, ಬೇರೆ ಏನನ್ನ ನೋಡದೆ, ಇವನಿಗೇನು ಬೇಕಾದ ಇದು ಬೇಡ ಅಂತಾನ, ಇದು ಬೇಡ ಅಂತಾನ, ಭಗವಂತ ಕೊಟ್ಟದ್ದೇ ಸಾಕಂತ ಕುಂತಾನಂದ್ರೆ ಭಗವಂತನ ಮೇಲೆ ಇವನಿಗೆ ಪ್ರೇಮ ಅಂತ ಅರ್ಥ. ಪರಮಾತ್ಮನಲ್ಲಿ ಇವನಿಗೆ ವಿಶ್ವಾಸ ಅಂದ್ರೆ ಆ ಪರಮಾತ್ಮನ ಬಗ್ಗೆ ಅವನಿಗೆ ಹೇಳ್ಬೇಕಾಯ್ತು ನೋಡ್ರಿ. ಹಂಗೆ ಬೇಕಾಗಿಲ್ಲಲ್ಲ. ಪರಮಾತ್ಮನಲ್ಲಿ ಯಾರಿಗೆ ವಿಶ್ವಾಸ ಅವಂದೇ ಎಲ್ಲ ಅಂತ ಯಾವನ್ ತಿಳ್ಕೊಂಡು ಯಥಾರ್ಥವಾಗಿ ಅವನು ಬಡವಿರ್ಬೋದು, ಶ್ರೀಮಂತಿರ್ಬೋದು, ಅದರಲ್ಲಿ ನಂದು ನನ್ನದು ಅನ್ನುವ ಅಭಿಮಾನ ಒಂಚೂರಿಲ್ಲ ಅಂದ್ರೆ ಅವನಿಗೆ ದೃಢ ವಿಶ್ವಾಸ ಇಲ್ಲದ, ಪರಮಾತ್ಮನಲ್ಲಿ ದೇವರಿಲ್ಲ ಅದಲ್ಲ. ಹಾಗಾಗಿ ಆ ದೇವರನ್ನ ಆತ ಹೇಗಾನ ದೇವರ ಕಲ್ಪನೆಯನ್ನ ಇವನಿಗೆ ತಿಳಿಸಬೇಕು, ಅಂಥ ದೇವನನ್ನ ಕಾಣುವಂತ ಭಾಗ್ಯ ಇವನಿಗೆ ಬಂದು ಒಲಿಯದ. ಯಾಕಂದ್ರೆ ಇಷ್ಟೆಲ್ಲ ಕೇಳಿದ್ರಲ್ಲ, ಅಷ್ಟು ಆಗೋದಿಲ್ಲ. ಇಲ್ಲಿ ಕರ್ಮದಿಂದಲ್ಲ, ಉಪಾಸನದಿಂದಲ್ಲ, ಮತ್ತೆ ಯಜ್ಞ ಯಾಗದಿಂದಲ್ಲ, ತಪಸ್ಸಿನಿಂದಲ್ಲ, ಇದು ಜ್ಞಾನದಿಂದ ಆಗುವಂತ ಮಾತಲ್ಲ. ಅದಕ್ಕೆ ಅವನಲ್ಲಿ ಅವನಿಗೇನು ಬೇಕಾಗಿದೆ ನಿನಗೆ ಗೊತ್ತಾಗ್ಯದಲ್ಲ. ಇವನಿಗೆ ದೇವ್ರನ್ನ ಬಿಟ್ಟು ಇನ್ನೊಂದು ಇಲ್ಲೇ ಇಲ್ಲಪ್ಪ ಯಜಮಾನ ಅಂದ್ರೆ ಅವನಿಗೆ ನೋಡಪ್ಪ ದೇವ್ರ ಬಗ್ಗೆ ತಿಳ್ಕೊ ಅಂತ ಕುಲ ಜಾತಿ ವಿದ್ಯೆ ವಯಸ್ಸು ರೂಪಾದಿಗಳನ್ನು ನೋಡೋದೆ. ಅವನು ಕುಲ ಎನ್ನೆ ಮಂದಿ ಹೇಳಿರಲ್ಲ, ಹಿರಿಯ ಕಿರಿಯ ಏನು ವಯಸ್ಸು ನೋಡಂಗಿಲ್ಲ. ನೋಡದೆ ಆತನಿಗೆ ಏನು ಮಾಡಬೇಕು ಅಂದ್ರೆ ಪ್ರೀತಿಯಿಂದ
ಬೋಧಿಪದು ಪರತತ್ವ ವಿಷಯವನ್ನು ಅದೇ ದೇವರ ಬಗ್ಗೆ ಹೇಳಬೇಕು, ಅದೇ ಬ್ರಹ್ಮನ ವಿಷಯ ಬಗ್ಗೆ ಹೇಳಬೇಕು. ಅವನಿಗೆ ಅದೇ ಚಿಂತೆ ಅದ, ಯಾಕೆ ಹುಟ್ಟಿನಿ, ಹೆಂಗೆ ಹುಟ್ಟಿದ್ನೋ, ಮತ್ತೆ ಸಾಯ್ತೀನಿ, ಯಾಕೆ ಸಾಯ್ತೀನಿ, ಯಾಕೆ ಜಗತ್ತಿಗೆ ಬಂದು, ಏನು ಜಗತ್ತದ, ಹುಡ್ತಾರ ಸಾಯ್ತಾರ, ಇದೇ ಯಥಾರ್ಥ ಜ್ಞಾನದಾಗ ಅವನು. ಅಂಥವ್ರಿಗೆ ಹೇಳ್ಬೇಕಂತ ಅರ್ಥ ಆಯ್ತು ನೋಡ್ರಿ. ಮತ್ತೆ ಅವನಿಗೆ ಏನು ಹೇಳ್ಬೇಕು ಶಾಸ್ತ್ರಗಳು ಅಂದರೆ ವರ ಶಿಷ್ಯ ಅಂತ ಕರೆದಾರ. ಅವನಿಗೆ ವರ ಶಿಷ್ಯ. ಅಲ್ಲಿ ವರ ಶಿಷ್ಯನ ಎಡೆಯಳು ಗುರು ವಾಂಛವಿಡಿಯದೆ ಪರತತ್ವವನ್ನು ಗೋಪ್ಯತರವಾಗಿ ಒರೆವುದು ದಕ್ಷಿಣ ಕರ್ಣ ವಿವರದಳು ಕರ್ಣ ರಸಾರ್ಥ ಭಾವನೆಯಿಂದ. ಹೆಂಗೆ ಹೇಳ್ತಾರೆ ಮಹಾತ್ಮರು, ಅಂಥ ಯೋಗ್ಯನಾದ ಶಿಷ್ಯನಲ್ಲಿ ಗುರು ಅಂದರೆ ಸದ್ಗುರು ಪರಮಗುರು ವಾಂಛೆ ಹಿಡಿಯದೆ ನಾನು ಈತನಿಗೆ ಉಪದೇಶವನ್ನು ಮಾಡಿದರೆ ಆತ ನನಗೇನಾದರೂ ಕೊಡಬಹುದೇ ಅನ್ನುವ ಅಪೇಕ್ಷೆಯೂ ಕೂಡ ಮಾಡದೆ, ಕಲ್ಪನೆ ಇರಂಗಿಲ್ಲ ಅವ್ರಿಗೆ, ಇವ್ರು ಏನು ಕೊಡ್ತಾರ ಏನು ಕೊಡೋದಿಲ್ಲ ಏನಿಲ್ಲ, ಆ ಅಪೇಕ್ಷಿಸದೆ ಪರತತ್ವವನ್ನು, ಆ ತನ್ನ ಪರಬ್ರಹ್ಮ, ಪರಬ್ರಹ್ಮ ಅಂದ್ರೆ ಹೆಂಗ, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ, ಅವನು ನಿಷ್ಕ್ರಿಯನು, ಅವನು ಸ್ವಗತ ಭೇದ ರಹಿತವಾದವನು, ಅವನು ಅಚಲವಾದವನು, ಅವನು ಮೃತ್ಯುಂಜಯನು, ಜನನ ಮರಣ ರಹಿತನಾದವನು, ವಿಕಾರ ಉಳ್ಳದೇ ಇರುವವನು, ಯಾವಾಗಲೂ ಅಚಲವಾಗದೆ ಚಲನತ್ವ ರಹಿತವಾಗಿರುವಂಥವನು. ಇಂಥ ಗೂಢವಾಗಿರುವಂಥ ವಿಷಯವನ್ನು ಗೌಪ್ಯತರವಾಗಿ ಅಂದರು. ಗೌಪ್ಯ ಅಂದ್ರೆ ಏನ್ರಿ, ಗುಪ್ತ ಅಂದರು. ಮತ್ತು ಗುಪ್ತ ಅಂದಾಗ ನಾವು ಇದನ್ನ ಎಲ್ಲಿ ಹೇಳ್ಬೇಕಂತ ಅರ್ಥ ಮಾಡ್ಬೇಕಲ್ಲ. ಗೌಪ್ಯತರವಾಗಿ ಅತಿ ಗೂಢವಾದದ್ದು, ರಹಸ್ಯವಾದದ್ದು, ಗುಂಭವಾದದ್ದು ಅಂತ ಕರುಣರಸಾರ್ಧ ಭಾವನೆಯಿಂದ, ಕರುಣರಸದ ಕೂಡಿ ಏರಿವ, ಕರುಣೆ ರಸ ಬರ್ಬೇಕಂದ್ರೆ ಅದಕ್ಕೆ ಅದು ಹೇಗೆ ಹೇಳೋದು ಅಂದ್ರೆ ಬಹಳ ರಹಸ್ಯವಾಗಿ ಹೇಳ್ಬೇಕಲ್ಲಪ್ಪ. ಏನು ಬೇಗ ತಿಳಿದದ. ಒಬ್ಬ ಶಿಷ್ಯ ಬಂದಾಗಪ್ಪ ನನಗೆ ಬ್ರಹ್ಮ ಹೇಗಿದ್ದನ್ನ ತಿಳಿಸ್ಬೇಕಂದ ಅಂತ ಯೋಗ್ಯವಾದ ಗುರು ಇದ್ದ, ಶಿಷ್ಯನು ಬಲಾಟಿದ್ದ. ತಗೊಂಡ ಬಾ ಅಂದ. ಒಂದು ಆಲದ ಮರ ಬೀಜಿತ್ತು ತಗೊಂಬಾರಂತ. ಮುಂದಿಟ್ಟ, ಇದೇನು ಶಿಷ್ಯ ಅಂದ, ಇದು ಬೀಜ ಅಂದ. ಈ ಬೀಜ ಒಡಿ ಅಂದ. ಬೀಜ ಹೊಡೆದ್ಮೇಲೆ ಅದರೊಳಗೊಂದು ಸೂಕ್ಷ್ಮ, ಮತ್ತೆ ಇದನ್ನ ಒಡೆದು ನೋಡಂದ. ಒಡೆದ್ರೆ ಏನಿಲ್ಲ, ಆದರೆ ಇದರಲ್ಲಿ ದೊಡ್ಡ ಆಲದ ಮರವೇ ಆನಂದ. ಯಾರೋ ಗುರು, ನಿನ್ನ ಕಣ್ಣಿಗೆ ಕಾಣವಲ್ತಲ್ಲ, ಸಣ್ಣ ಬೀಜ ಅದ, ಆ ಬೀಜ ಒಳಗೆ ಸೂಕ್ಷ್ಮ ಅದ, ಆ ಸೂಕ್ಷ್ಮ ಒಳಗೆ ಅತಿ ಸೂಕ್ಷ್ಮ ಕಾಣದಂಗ ಕಾಣುವಂತ ದೊಡ್ಡ ಮರನೇ ಆನಂದ. ಸಣ್ಣದಲ್ಲ, ಸಣ್ಣದ ಏನ್ ಮರ ಅದ್ರಂಗೆ ಇಲ್ಲಿ ಜಗತ್ತು ಉತ್ಪತ್ತಿಗೆ ಕಾರಣ ಆದಿಲ್ಲ. ಕಾರಣ ಕಾಣಲಾರದೆ ಕಾರಣ ನೋಡ್ರಿ, ಕಾಣ್ತದೇನದು. ಅದರಂತೆ ಈ ಜಗತ್ತು ಏನದ, ತೋರ್ತದ, ಸ್ಥೂಲವಾಗಿ ತೋರ್ತದ. ಈ ದೇಹ ಅದು ಜಗತ್ತು.
ಈ ಜಗತ್ತಿನ ಒಳಗೆ ಸೂಕ್ಷ್ಮವಾದ ಲಿಂಗತನುವಾದ ಅದು ನಿನಗೆ ಸೂಕ್ಷ್ಮ ಕಾಣ್ತದ, ಕಾಮಕ್ರೋಧಾದಿಗಳ ಲಕ್ಷಣ ಹಿಡಿದು ನೋಡಿದರೆ. ಆದ್ರೆ ಅದರ ಒಳಗೆ ಏನದ ಅಂಕುರವಾಗಿರುವಂತ ಹುಟ್ಟಲಿಕ್ಕೆ ಏನು ಬೇಕಾದ ಎಲ್ಲ ಶಕ್ತಿ ಅದ್ರಾಗ ನೋಡೋಣ. ಅದೇ ಬ್ರಹ್ಮ ಬೀಜ ಅಂತ. ಅದು ಬ್ರಹ್ಮ ಬೀಜ. ಅದಂತೆ ಈ ಜಗತ್ತು ತೋರ್ಲಿಕ್ಕೆ ಕಾರಣವಾದದ್ದು ಯಾವುದು ಅಂದ್ರೆ ಅದೇ ಬ್ರಹ್ಮ. ಅದು ಕಾಣದಲ್ತಲ್ರಿ. ಆಲದ ಮರ ಕಾಣ್ತದೇನಪ್ಪ? ಆಲದ ಮರ ಕಾಣ್ತದೆ ನಿನ್ಗ? ಅಂದ್ರೆ ಆದಂತ ಅರ್ಥ ಆಯ್ತಲ್ಲ. ಅದಂಗ ಬ್ರಹ್ಮ ಹಿಂಗಾನ, ಅದು ಇಲ್ಲದೆ ಈ ಮರ ಇಲ್ಲ, ಆ ಬ್ರಹ್ಮ ಇಲ್ಲದೆ ಜಗತ್ತಿಲ್ಲ ಅಂತ ಅತಿ ಅನುವಿನಿಂದ ಯಾವ್ಯಾವ ಶಿಷ್ಯರಿಗೆ ಯಾವ್ಯಾವ ರೀತಿಯಿಂದ ಅನುವು ಬರ್ತವ ಅದರಂತೆ ತಿಳಿಸಿ ಕರ್ಣರಸಾದ್ರ ಭಾವನೆಯಿಂದ ದಕ್ಷಿಣ ಕರ್ಣ ವಿವರದಳು ಅಂದ್ರೆ ಬಲಗಡೆಯ ಕಿವಿಯ ರಂಧ್ರದಲ್ಲಿ, ಅಂದ್ರೆ ರಂಧ್ರದ ಒಳಗೆ ತೂತಾವಲ್ಲ ಸಣ್ಣ, ಅಲ್ಲಿ ಒರೆಬೋದು ಅಂದ್ರೆ ಗುರುಗಳು ಶಿಷ್ಯನಿಗೆ ಉಪದೇಶವನ್ನ ಮಾಡುವುದು. ಯಾವ ಗುರು? ಅಂಥ ಪರಮಗುರು ಇಂಥ ಯಥಾರ್ಥವಾದ ವೈರಾಗ್ಯವುಳ್ಳಂಥ ಶಿಷ್ಯನಿಗೆ ಏನು ನೋಡಂಗಿಲ್ಲ ನೋಡು. ಅವನಲ್ಲಿ ತಿಳಿಬೇಕು, ತಿಳ್ಕೊಂಡು ಹೋಗಬೇಕು. ಯಾಕೆ ಅದೇ ಚಿಂತನೆ, ಬ್ರಹ್ಮ ಚಿಂತನೆ, ಪರಮಾತ್ಮ ಚಿಂತನೆ, ಬ್ರಹ್ಮ ಚಿಂತನೆ. ಅವಾಗ ಮುಂದೆ ಹೇಳಿದ ಬ್ರಹ್ಮ ಹೆಂಗದ ಶುರುವಾಯ್ತಲ್ಲ, ಈಶ್ವರ ಹೆಂಗದ, ಜೀವಾತ್ಮ ಹೆಂಗದ. ಆವಾಗ ಅದು ರಹಸ್ಯವಾಗಿ ಶಾಸ್ತ್ರ ಮುಂದಿಟ್ಟುಕೊಂಡು ವೇದಾಂತಕ್ಕೆ ಹೋಗಿ ಅವನ ಮತಿಯಲ್ಲಿ ಏನಾದ ಎಲ್ಲ ಕಿತ್ತು ಹಾಕಿ ಚಿನ್ಮಯ ಲಿಂಗವೇ ನೀನೆಂದು ಆತ ಹೇಳ್ತಾನಿಲ್ಲ, ಅದು ಹೇಳಬೇಕಾಗಿದೆ. ಹಾಗಾಗಿ ಅಂಥ ಗುರು ಯೋಗ್ಯ ಶಿಷ್ಯರನ್ನು ಕಂಡು ಇಂಥ ಒಂದು ವಿಚಾರವನ್ನು ನಾನು ನಿನಗೆ ಹೇಳ್ತೀನಿ ಮೇಲೆ ಇಂಥ ಒಂದು ವಿಚಾರವನ್ನು ಕೇಳಿ ಇಂಥದ್ದೇ ವಸ್ತುವನ್ನು ನೀನು ನನಗೆ ಕೊಟ್ಟರೆ ಉಪದೇಶವನ್ನು ಮಾಡುತ್ತೇವೆ, ಇಲ್ಲದಿದ್ದರೆ ಇಲ್ಲ ಎಂದು ನುಡಿಯದೆ ಎಂದೂ ಬರಬಾರ್ದ. ದಕ್ಷಿಣ ಅಂತಿದ್ದ ನಮ್ಮ ತಾತ, ನಮ್ಮ ಕಾಲಕ್ಕೆ ಕೆಲವು ಮಂದಿ ನಾವು ಉಪದೇಶ ಮಾಡಿವಿ, ಮತ್ತೆ ಅನಿವಾರ್ಯವಾಗಿ ಮಾಡಿವಿ. ನಾವು ಅನಿವಾರ್ಯ ಯಾಕಂದ್ರೆ ಮಠಗಳ ಕೀಲಿ ಹಾಕಿ ನಿಮ್ಮ ಕೈ ಕೊಡ್ತೀವಿ, ನೀವು ಉಪದೇಶ ಮಾಡಬೇಕಂತ ಶಿಷ್ಯರ ಒತ್ತಾಯಕ್ಕಾಗಿ ಮಾಡಿವಿ ನಾವು. ನಿಮಗೆಲ್ಲ ಗೊತ್ತಿದ್ದ ವಿಷಯ. ಬೆಂಡೆಗಮಳಲ್ಲಿ ಜಗಳಾಡಿದ ಶಿಷ್ಯರು ನಮ್ಗೆ. ಇಲ್ಲೋ ಯೋಗ್ಯವಾದ ಗುರುಗಳು ಶಾಸ್ತ್ರ ಕೇಳಿವಿ, ಗುರುಗಳು ಹೇಳ್ಯಾರ, ಮಹಾತ್ಮನಾರ ಅವರಂತ ಹೇಳಿಕೊಟ್ಟಾರ, ಅವರಲ್ಲಿ ಕರ್ಕೊಂಡು ಹೋಗಿ ನಿಮ್ಗೆಲ್ಲರಿಗೂ ಉಪದೇಶ ಮಾಡ್ಕೊಂಡು ಬರ್ತೀವಿ, ನಾನು ಸಾಕ್ಷಿರ್ತೀನಿ, ಈ ವಿಚಾರವನ್ನು ಇಲ್ಲಿ ಕೈ ಬಿಡ್ರಿ ಅಂದರೆ ಅವರು ಒಂದೇ ಮಾತು ಹೇಳಿದರು, ಆ ವಿಚಾರವನ್ನು ನಿಮ್ಮಲ್ಲಿ ಕೇಳಕ್ಕೆ ಬಂದಿಲ್ರಿ, ನಮಗ ಬೇರೆ ಗುರುಗಳಲ್ಲಿ ಉಪದೇಶ ತಗೋಬೇಕಂದ್ರೆ ನಾವು ಹೋಗಿ ತಗೊಂಡು ಬರ್ತೀವಿ, ಇಲ್ಲಂತಲ್ಲ. ನಮ್ಮ ಇಚ್ಛೆನೇ ಅದ, ನಿಮ್ಮಿಂದ ಉಪದೇಶ ಆಗ್ಬೇಕಂತ ಅದ. ಉಪದೇಶ ಮಾಡಿದ್ರೆ ಮಾಡ್ರಿ, ಇಲ್ಲಂದ್ರೆ ಈ ಜನ್ಮದಲ್ಲಿ ಹಂಗೇ ಸಾಯ್ತೀವಿ, ಮುಂದಿನ ಜನ್ಮದಲ್ಲಿ ನೋಡಮ್ಮಂದ್ರ ಅವ್ರು. ನೀವೆಲ್ಲ ಕೇಳಿರಿ, ಈಗನೂ ಆರು ನೋಡು ಉಪದೇಶ ತಗೊಂಡವ್ರು ಆರ. ಈ ಮಾತು ಹೇಳಿದಾಗ ಏನು ಹೇಳ್ಬೇಕು ನಾವು? ಪಾಪ ಗುರು ಇಲ್ಲ, ಶಿಷ್ಯರಿಲ್ಲ, ಭಕ್ತರಿಲ್ಲ. ಒಂದು ಊರಲ್ಲಿ ಸದ್ಗುರು ಬಸವಾನಂದ ಸಿದ್ಧಾರೂಢ ಮಹಾಸ್ವಾಮಿಗಳ ಮಠ ಕಟ್ಟ್ಯಾರ. ಅಂಥ ಒಬ್ಬ ಶಿಷ್ಯರಲ್ಲಿ ಏನನ್ನ ಅಪೇಕ್ಷೆ ಮಾಡಲಿಲ್ಲ ಅವರು. ಯಾರಿಂದ ಯಾರಿಗಾಗಿ ಏನು ಅಂತ ಏನಿಲ್ಲದ ಬೆಂಡೆಗಂಬಳಿ ಶಿಷ್ಯ ವರ್ಗ
ಅವರು ಯಾವ ರೀತಿ ಮಠ ಕಟ್ಟಿದ್ರು, ಯಾವ ಅಪೇಕ್ಷೆಗ ಕಟ್ಟಿದ್ರು, ಯಾರು ಬರ್ತಾರಂದು ಕಟ್ಟಿದ್ರು, ಒಬ್ಬರಿಗೆ ಗೊತ್ತೇ ಆಗಲಿಲ್ಲ. ಅಂಥವ್ರು ಈ ನಿರ್ಧಾರ ತಗೊಂಡಾಗ ವಿಚಾರ ಮಾಡಬೇಕಾಗಿತ್ತು, ಮುಂದಾದ ಏನು ನಡಿಬೇಕಾಗಿತ್ತು ನಡೀತು. ಆ ವಿಷಯ ಅಂತ ಎಲ್ಲರಿಗೂ ಗೊತ್ತು. ಇತ್ತೀಚೆಗೆ ಕೆಲವು ಮಂದಿಗೆ ನಾವು ಉಪದೇಶ ಮಾಡಿವಿ. ಉಪದೇಶ ತಗುವಾಗ ಗುರುದಕ್ಷಿಣೆ ಅಂತ ಕೊಡ್ಬೇಕಂತ ಆದಂತ ಮೊದಲಿಂದ ನಮಗೇನು ಗೊತ್ತಿಲ್ಲ. ಅಲ್ಲಿ ನಮಗೂ ಕೊಟ್ಟಾರ ಇಲ್ಲಂತಲ್ಲ. ಕೆಲ ಮಂದಿ ಉಪದೇಶ ತಗೊಂಡು ಎದ್ದು ಹೋಗ್ಯಾರ, ಅವ್ರ ದಕ್ಷಿಣನೂ ಇಟ್ಟಿಲ್ಲ. ನಾವು ಇಟ್ಟವರು ಶಿಷ್ಯರು, ಇಡ್ಲಾರ್ದವ್ರು ಅಲ್ಲ ಅಂತ ಅನ್ನಂಗಿಲ್ಲ. ಅಲ್ಲಿ ನೋಡಬಾರ್ದಂತ ದಕ್ಷಿಣ ಇಟ್ಟು ನಮಸ್ಕಾರ ಮಾಡಿ ಉಪದೇಶ ತಗೊಂಡ್ರು ಶಿಷ್ಯರೇ, ದಕ್ಷಿಣ ಇಡಲಾರ್ದ ಉಪದೇಶ ತಗೊಂಡವ್ರು ಶಿಷ್ಯರೇ. ಇವರು ಎಷ್ಟು ಯೋಗ್ಯರು, ಅವರು ಅಷ್ಟೇ ಯೋಗ್ಯರು. ಅದರಲ್ಲಿ ಏನಿಲ್ಲ. ಅದಕ್ಕೆ ಪರತತ್ವ ವಿಷಯದ ಅರಿಕೆಯುಳ್ಳ ಗುರುವರು ಆದರದಿಂದೇ ವರ ಶಿಷ್ಯನು ಉರೇ ನಂಬಿ ಪಿರಿಯನು ಇವನು ಕಿರಿಯನು ಕುಲಜನು ಕುಲ ವಿರಹಿತನು ಎಂಬುದನ್ನು ಉಳಿಬದು. ಶಿಷ್ಯನಾದವನು ಗುರು ನಿನ್ನಲ್ಲಿ ಏನು ನೋಡಿಲ್ಲೋ ತಮ್ಮ, ನೀನ್ಯಾಕೆ ನೋಡ್ತಿದ್ದಿ ಅವನಲ್ಲಿ? ಯಾರಲ್ಲಿ? ಆ ಗುರು ಏನು ನಿನ್ನಲ್ಲಿ ನೋಡಿಲ್ಲಲ್ಲ, ಆ ಗುರುವಿನಲ್ಲಿ ನೀ ಏನು ನೋಡೋಕೆ ಹೋಗ್ಬೇಡಂದ್ರವ್ರು. ಏನು? ಪರತತ್ವ ಅಂದ್ರೆ ಪರಬ್ರಹ್ಮದ ಜ್ಞಾನವುಳ್ಳ ಗುರುಗಳನ್ನು, ಪರತತ್ವ ವಿಷಯದ ಅರಿಕೆಯುಳ್ಳಂದ್ರೆ ಜ್ಞಾನವುಳ್ಳ ಅಂಥ ಗುರುಗಳನ್ನ ಶಿಷ್ಯರಾದವರು ಆದರದಿಂದ, ಅಲ್ಲಿ ಏನು ಬೇಕಾಗಿದೆ ಬರೇ ವಿಶ್ವಾಸ ಬೇಕು. ಇವನು ನನಗ ಯೋಗ್ಯವಾದ ಗುರು, ನನ್ನ ಭಾವಸಾಗರವನ್ನು ದಾಟಿಸ್ತಾನ, ನನಗೆ ಬ್ರಹ್ಮಜ್ಞಾನವನ್ನು ನೀಡ್ತಾನ, ನನ್ನ ಸರ್ವ ಸಂಶಯವನ್ನು ಕಡಿತಾನ, ದಯಾವಂತನು ಅಂತ ಇದು ಒಂದು ವಿಶ್ವಾಸವನ್ನು ಇಟ್ಕೋ. ಸಾಕ್ಷಾತ್ ಭರ್ಗೋ ನರಾಕೃತಿ. ಆ ವಿಶ್ವಾಸವನ್ನು ಇಟ್ಟುಕೊಂಡು ಏನಪ್ಪ ಇವನು ನನ್ನ ವಯಸ್ಸನ್ನು ದೊಡ್ಡವನು, ಗುರುವೇ ಸಣ್ಣವನಾದ್ನಲ್ಲ. ಮತ್ತೆ ಕೆಲವು ಮಂದಿ ಶಿಷ್ಯರು ಸಣ್ಣವರಿರ್ತಾರ, ಗುರು ದೊಡ್ಡವನಾದ. ಹಿಂಗಂತ ಏನನ್ನ ನೀನು ನೋಡದೆ ಏನು ಮಾಡು ಅಂದರೆ ಬರೇ ವಿಶ್ವಾಸವನ್ನು ಇಟ್ಟು ಇವನು ಒಳ್ಳೆ ಕುಲದವನು, ಇವನು ಬ್ರಾಹ್ಮಣನು, ಇವನು ಇನ್ನೊಬ್ಬನು, ಇವನು ಇನ್ನೊಂದು ಕುಲದವನು, ನನ್ನ ಕುಲದಲ್ಲಿ ದೊಡ್ಡವ ನಾನು, ಸಣ್ಣ ಕುಲದವನಿಗೆ ನಾನೇ ನಮಸ್ಕಾರ ಮಾಡಲಿ ಮಾಡಬೇಕಲ್ಲ. ಮತ್ತೆ ಇಂಥದ್ದು ಎಲ್ಲವನ್ನ ನೀನು ಒಂದನ್ನು ನೋಡದೆ, ಕುಲವಂತನು ಕುಲವೇಡಿಯು ಎಂಬುದನ್ನು ನೋಡದೆ, ಇವನು ಸುಗುಣಿಯೋ ದುರ್ಗುಣಿಯೋ ಅನ್ನುವುದನ್ನು ನೋಡದೆ, ಕೇವಲ ಆತನಲ್ಲಿ ಇರುವಂಥ ಪರಬ್ರಹ್ಮ ಜ್ಞಾನದ ವಿಚಾರವನ್ನೇ ನಡೆಯನ್ನು ಕಂಡು ಗುರುಗಳನ್ನು ನೀನು ಆರಿಸಿಕೊಳ್ಳಬೇಕು ಅಥವಾ ಮಾಡಿಕೊಳ್ಳಬೇಕು ಅಥವಾ ಉಪದೇಶವನ್ನು ತಗೋಬೇಕಂತ ಹೇಳಿದರು. ಇಲ್ಲಿಗಾದ ಶಾಲೆಗೆ ಹಚ್ಚಬೇಕಾದ್ರೆ ಹುಡುಗಾಡ್ತೀವಿಲ್ಲ, ಎಲ್ಲಿ ಚಲೋ ಅದ? ರಾಯಚೂರಾಗ ಚಲೋ ಅದು, ಧಾರವಾಡದಾಗ ಚಲೋ ಅದು, ಹುಬ್ಳ್ಯಾಗ ಚಲೋ ಅದು, ಗಂಗಾವತಿಯಾಗ ಚಲೋ ಅದು ಅಂತ ಯಾಕೆ ನೋಡ್ತೀವಿ ನಾವು? ಮತ್ತು ಈ ಭ್ರಮೆ ವಿದ್ಯೆಗೆ ಇಷ್ಟೆಲ್ಲ ನೋಡ್ತೀವಿ. ಅಲ್ಲಿ ಸ್ಕೂಲು ಚಲೋ ಅದ, ಹೌದಪ್ಪ ಸ್ಕೂಲ್ ಏನು ಚಲೋ ಅದ, ಟೀಚರ್ ಹೆಂಗಾರ ಅದನ್ನು ಮೊದಲು ನೋಡ್ತೀವಿ ನಾವು. ಇಲ್ಲಪ್ಪ ಸ್ಕೂಲೇನು ಉಣಕ ತಿನ್ನಕ ಊಟಕ್ಕೆ ಮಲಿಕಕ್ಕ ಭಾಳ ಚಲೋ ಅದ, ಟೀಚರೇ ಹುಷಾರಿಲ್ಲ ಅಂದ್ರೆ ನಮ್ಮ ಹುಡುಗರು ದಡ್ಡರವತ್ತವ, ನಮ್ಮ ಹುಡುಗರು ದಡ್ಡವಾತವಂತ ಅದು ಬಿಡ್ತೀವಿ. ಸ್ಕೂಲ್ ಹೆಂಗನಿಲ್ಲಪ್ಪ, ಒಳ್ಳೆ ಎಜುಕೇಶನ್ ಚೆನ್ನಾಗಿದೆ ಸಾಕಂತೀವಿಲ್ಲ. ಅಲ್ಲೇ ವಿದ್ಯಾಭ್ಯಾಸ ಚೆನ್ನಾಗಿ, ಯಾಕಂದ್ರೆ ವಿದ್ಯೆ ಕಲಿಯಕ್ಕೆ ಹೋಗಿವಿ ನಾವು, ಅಲ್ಲೇನು ಟೀಚರ್ ಆಗಿ ಹೋಗಿವ ನಾವು.
ವಿದ್ಯೆ ಕಲಿಯಕ್ಕೆ ಹೋದವನಿಗೆ ವಿದ್ಯೆಯನ್ನು ನೋಡಬೇಕು ವಿನ ಅಲ್ಲಿಯ ಉಪಹಾರವನ್ನು ನೋಡಬಾರದು, ಹೆಚ್ಚು ಕಡಿಮೆ ಇರ್ತದೆ. ಹಾಗಾಗಿ ಇಲ್ಲಿ ಮೋಕ್ಷದ ಅಪೇಕ್ಷೆಯುಳ್ಳವನು ಗುರುಗಳ ಇರುವಿಕೆಯನ್ನಷ್ಟೇ ನೋಡಬೇಕು ವಿನ ಅವನಲ್ಲಿ ಜಗತ್ತೇ ನಡೆದು ಬಿಡ್ತದೆ. ಹಿಂಗಾದ ಹಂಗಾದ, ಅಷ್ಟು ಮಠಗಳವ, ಇಷ್ಟು ಮಠಗಳವ, ಎಷ್ಟು ಮಠ ತಗೊಂಡು ಮಾಡೋದೇನದ? ಇರಬಾರ್ದಂತೆಲ್ಲ ಇರಲಿ, ಅವ್ರ ಪುಣ್ಯ ಅದ, ಹಿಂದಿನ ಜನ್ಮದ ಅದ. ತಾತ ಹೇಳ್ತಿದ್ದಿಲ್ಲ, ತಮ್ಮ ಜಗದ್ಗುರುಗಳು ಆರಂಥೇಳಿ ಅವರಿಗೆ ಜನರ ಮೇಲೆ ಪಲ್ಲಕ್ಕಿಯಲ್ಲಿ ಮೆರಿತಾರೆ. ಬಂಗಾರದ ಕಿರೀಟ, ಬಂಗಾರದ ಭುಜ, ಬಂಗಾರದಲ್ಲಿ ಅವರು ಮೆರಿತಾರೆ. ನಿನಗೆ ಹಾಕಿಲ್ಲ ಅಂದ್ರೆ ಅವ್ರು ಹಿಂದಿನ ಜನ್ಮದಲ್ಲಿ ಪುಣ್ಯ ಮಾಡ್ಯಾರ, ಅವ್ರು ಪಲ್ಲಕ್ಕಿ ಮೆರಿತಾರೆ. ಅದನ್ನ ಬಿಟ್ಟು ಅಲ್ಲಿ ಪಲ್ಲಕ್ಕಿನೇ ಶ್ರೇಷ್ಠ ಅಂತಲ್ಲ, ನೀನು ಪುಣ್ಯ ಮಾಡೋ, ನೀನು ಪಲ್ಲಕ್ಕಿ ಮೆರಿತಿದ್ದಿ ಅಂತ ಹೇಳಿಲ್ಲ ನಿಮಗೆ. ಹಾಗಾಗಿ ಇಲ್ಲಿ ಏನು ನೋಡು ಅಂದ್ರೆ, ಅಂಥ ಶಿಷ್ಯರು, ಅಂಥ ಗುರುಗಳನ್ನ, ಅವನಲ್ಲಿ ಜ್ಞಾನವನ್ನೇ ನೋಡಬೇಕು. ಅಂಥ ಗುರುಗಳು ಶಿಷ್ಯನಲ್ಲಿ ವೈರಾಗ್ಯವನ್ನೇ ನೋಡಬೇಕು. ಇದು ಗುರು ಮತ್ತು ಶಿಷ್ಯರ ಸಂಬಂಧ ಅನ್ನೋ ಮಾತಿಗೆ ಇಲ್ಲಿ 7 ನುಡಿ ಆಯಿತು. ಮತ್ತೆ ಮುಂದಿನ ನುಡಿಯನ್ನ ನಾಳೆ ದಿನ ಮುಂದುವರಿಸೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಶಾಸ್ತ್ರದ ಮಂಗಲ ಗೀತೆಯನ್ನು ನಮ್ಮ ವೇದಾಂತ ಬಳಗದ ಸದ್ಗುರು ಬಸವಾನಂದರ ಶಿಷ್ಯರಾದ ಶ್ರೀಮತಿ ಶೈಲಾಶ್ರೀ ಸುಭಾಸ್ ತರ್ಲಗಟ್ಟಿ ಇವರು ಮಂಗಲವನ್ನು ಹಾಡಿದ ನಂತರ ನಾವು ನೀವೆಲ್ಲರೂ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಸದ್ಗುರು ಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಒಂದು ಶ್ಲೋಕ ಹೇಳ್ತಾಯಿ, ಹೇಳಿದ ಮೇಲೆ ಹಾಡಮ್ಮ. नमस्ते शरण्ये शिवे सानुकंपे, नमस्ते जगद्व्यापिके विश्वरूपे, नमस्ते जगद्वंद्य पादारविंदे, नमस्ते जगद्वारिणे त्राहि दुर्गे, नमस्ते जगच्चिन्मान स्वरूपे, नमस्ते महायोगिनि ज्ञान रूपे, नमस्ते नमस्ते सदानंद रूपे, नमस्ते जगद्वारिणि त्राहि दुर्गे, अनाथस्य दीनस्य तुष्णातुरस्य भयातस्य भीतस्य बद्धस्य जन्तोः त्वमेका गतिर्देवि निस्तारकीर्तिं, नमस्ते जगद्वारिणि त्राहि दुर्गे, अरण्ये दारुणे चक्रमध्यनने सागरे प्रान्तरे राजगेहे त्वमेका गतिर्देवि निस्तारनौका, नमस्ते जगद्वारिणि त्राहि दुर्गे, अपारे महादुस्तरे अत्यंत घोरे विपत्सागरे मध्यतां देहभाजां त्वमेका गतिर्देवि निस्तारहेतुर्नमस्ते, नमश्चण्डिके चण्ड दुर्गण्ड लीला समुत्वा खण्डिता शत्रो त्वमेका गतिर्देवि निस्तारबीजं, नमस्ते जगद्वारिणि त्राहि दुर्गे, त्वमेवागभावादृता सत्यमादीर्न जाता जिता सौदानोत्पदनिष्ठा इदा पिङ्गला त्वं सुषुम्ना च नाडी, नमस्ते जगद्वारिणि त्राहि दुर्गे, नमो देवि दुर्गे शिवे भीमनावे सरस्वत्यरुन्धस्य मोघस्वरूपे, विभूति
शशी कालरात्रिः सति त्वं नमस्ते जगद्वारिणि त्राहि दुर्गे शरणमसि सुराणां सिद्धविद्याधराणां मुनिमनुजपशूनां दर्शुदित्ताचितानां नृपतिग्रहगतानां व्याधिभिपीडितानां तमसि शरणमिका देवी दुर्गे प्रसीद इदं स्तोत्रं महाप्रोक्तमापदुद्धारहेतुकं त्रिकण्डम् एककण्डं स्वापटनात् घोरसङ्कटात् मुच्यते नात्र सन्देहो भुवि स्वर्गे रसातने सर्ववाश्लोकमेकं वायः पठेद्भक्तिमान् सदा स सर्वं दुष्कृतं त्वक्त्वा प्राप्नोति परमं पदम् पठनादश्य देवीश किं न सिद्धते भूतले तव राजमिमं देवी संक्षेपात् कथितं मया इति सिद्धेश्वरीश्वरतन्त्रे उमामहेश्वर संवादे श्रीदुर्गापदुद्धारस्तोत्रम् श्रीदुर्गापदुद्धारस्तोत्रम्। जय 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 माते जय जय जगदम्बे जय 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 माते जय जय जगदम्बे करुणासागरि नीनु कामितदायिनी करुणासागरि नीनु कामितदायिनी गौरी शङ्करी उमा महेश्वरी गौरी शङ्करी उमा महेश्वरी परमयोगेशिदानन्द अवधूतರು ಹಲೋ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಬಸವ ಆಗಲ್ಲ ಮತ್ತೆ ಕಟ್ಟಾಗ್ಯದ ಹಳೆ 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 ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರಣಾದಿ ಗುಣಕ್ಕೆಲ್ಲ ತಾಲೆ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಲೌಕಿಕ ಪರಮಾರ್ಥವೆರಡನು ಮಾಡದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರ್ದನ ಶಂಭೋ ಲಿಂಗವನೊರಸಿ ಗಂಭೀರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद्जगद्गुरु सिद्धार्थ महाराज की जय श्री सद्गुरु शिवपुत्र महाराज की जय श्री सद्गुरु बसवानंद महाराज की जय श्री
सद्गुरु अभिनव जी महाराज की जय, सकल साधु संत महाराज की जय। जय मंगलम जय नमः पार्वती।